ನಮಸ್ಕಾರ ಸ್ನೇಹಿತರೆ, ಆಯುರ್ ಆರೋಗ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತೊಂದು ಇಂಪಾರ್ಟೆಂಟು, ಮಂಡಿ ನೋವು, ಪೈನು, ಬ್ಯಾಕ್ ಪೈನು, ಕುತ್ತಿಗೆ ನೋವು ಯಾವುದೇ ಇರಲಿ, ಶರೀರದ ಯಾವ ನೋವೇ ಇರಲಿ, ಅದಕ್ಕೆ ಮೆಡಿಸಿನ್ ಮಾಡ್ತಾ ಇದ್ದೀನಿ ನೋಡಿ. ಸಣ್ಣ ಪ್ರಮಾಣದಲ್ಲಿ ಮಾಡ್ತಾ ಇದ್ದೆ, ಈಗ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ 1 ತಿಂಗಳಿಗಾಗುತ್ತೆ ಅಷ್ಟೇ. ಆಮೇಲೆ ಒರಿಜಿನಲ್ ಆಗಿ ಏನು ಅಂತ ಅಂದರೆ ತಾಮ್ರದ ಅಂಡೆನಲ್ಲೇ ಮಾಡ್ತಾ ಇದ್ದೀನಿ. ತಾಮ್ರದ ಅಂಡೆನಲ್ಲಿ ಯಾಕೆ ಮಾಡಬೇಕು ಅಂತಂದರೆ ಅದಕ್ಕೆ ಕಾರಣಗಳಿರ್ತದೆ. ಇಂಥ ಸೊಪ್ಪೆ ಹಾಕಬೇಕು ಅನ್ನೋದು ಯಾಕೆ ಕಾರಣ ಇರ್ತದೆ ನೋಡಿ. ಹಲವಾರು ಮೆಡಿಸಿನ್ಗಳನ್ನ, ಈಗ ಬೇರುಗಳನ್ನ ಹಾಕಿದ್ದೀನಿ ಆಗಲೇ ಆಲ್ರೆಡಿ ನೋಡಿ. ಬೇರುಗಳನ್ನೆಲ್ಲ ಲಜ್ಜಿ ಬೇರುಗಳು, ಅದಕ್ಕೆ ಬೇಕಾದಂಥ ಔಷಧಿಗಳು, ಈಗ ಇನ್ನೂ ಹಲವಾರು ಗಿಡಮೂಲಿಕೆಗಳನ್ನ ಹಾಕಿ ತೋರಿಸ್ತೀನಿ. ದಯಮಾಡಿ ಇದು ಆಯಿಲನ್ನು ಹಚ್ಚೋದ್ರಿಂದ ಸುಮಾರು ಕಾಯಿಲೆಗಳು, ನೋವುಗಳು, ಕೀಲು ನೋವು, ಬ್ಯಾಕ್ ಪೈನು, ಎಲ್ಲ ಕಾಯಿಲೆಗಳು ಸಮರ್ಪವಾಗಿ ಕ್ಲಿಯರ್ ಆಗುತ್ತೆ ನೋಡಿ. ಇಲ್ಲಿದೆ, ಈಗ ಇದೊಂದು ಔಷಧ, ಸುಮಾರು ಒಂದು 60-65 ಥರ ಔಷಧಿಗಳು ಮಿಕ್ಸ್ ಆಗಿವೆ ಇದರಲ್ಲಿ. ಹಸಿರು ಅದನ್ನು ಹಾಕ್ತೀವಿ ಇದರೊಳಗೆ. ಇದು ಸುಮಾರು 20 ಲೀಟ್ರ್ ಆಯಿಲ್ ಹಾಕಿದ್ದೀನಿ. ಕಮ್ಮಿನೇ, ನನ್ನ ಇದಕ್ಕೆ ಕಮ್ಮಿನೇ ಮಾಡೋದು. ದಿವಸ ಹಾಕಿ ಸುರಿತಾ ಇರೋದು ಇನ್ನೂ ಇದೆ. ಇದನ್ನು ಮಾಡೋ ವಿಧಾನಗಳು ಚೆನ್ನಾಗಿರ್ಬೇಕು, ಜನತೆಗೆ ರಿಸಲ್ಟ್ ಸಿಕ್ಕಿಸ್ಬೇಕು. ಜನ ಕಾಸು ಕೊಡೋಕ್ಕೆ ಹಿಂಜರಿಯಲ್ಲ, ಅವ್ರು ಕೊಡ್ತಕ್ಕಂಥ ಕಾಸು ಇರೋಲ್ಲ ನಮ್ಮ ಹತ್ರ. ಅವ್ರಿಗಿರ್ತಕ್ಕಂಥ ದೇಹದ ಕಾಯಿಲೆಗಳು ಮಾಯವಾದಾಗ ಅವ್ರಿಗೆ ಬರ್ತಕ್ಕಂಥ ಆನಂದ. ಯಾಕೆ ಅಂತಂದರೆ ಮಂಡಿ ನೋವು ಇವೆಲ್ಲ ವಯೋಸಹಜವಾಗಿ ಬರ್ತಾ ಇರ್ತವೆ. ಅದಕ್ಕೇನು ಹಾಕಬೇಕು ಹಾಕಿ ಇದನ್ನು ರಸ ತೆಗೆದು ಅಷ್ಟು ರಸ ಹಾಕಿದ್ದೀವಿ. 20 ಲೀಟ್ರ್ ಆಯಿಲು ಇದು ಮಾಡಿದ್ದೀನಿ. ನೋಡಿ, ಇದು ಇದೆ. ಹಾಕಿ ಮಾಡಿದ್ರೆ ಎಂಥ ಮಂಡಿ ನೋವನೇ ಇರಲಿ ರಾಮ ಬಾಣವಾಗಿ ಕೆಲಸ ಮಾಡ್ತವೆ ಇವೆಲ್ಲ. ಈ ಥರ ಮಾಡೋದ್ರಿಂದ ಮಾಡಬೇಕು. ಕಮ್ಮಿ 12 ಲೀಟ್ರು, 15, 18 ಲೀಟ್ರ್, 20 ಲೀಟ್ರ್ ಆಗಿದೆ. ಮಾಡ್ತಾ ಇದ್ದರೆ ಎಂಥ ಮಂಡಿ ನೋವೇ ಇರಲಿ, ಎಂಥ ಬ್ಯಾಕ್ ಪೇನ್ ಇರಲಿ, ಕ್ಷಣಾರ್ಧದಲ್ಲೇ ಮಾಯ. ಅಪ್ಲೈ ಮಾಡಬೇಕು, ಚೆನ್ನಾಗಿ ಮಸಾಜ್ ಮಾಡಬೇಕು. ಇದು ಆಯಿಲ್ ತಗೊಳೋದು ದೊಡ್ಡದಲ್ಲ, ಅದನ್ನು ಯಾವ ರೀತಿ ಅಪ್ಲೈ ಮಾಡಬೇಕು, ಏನು ಮಾಡಬೇಕು ಅನ್ನೋದು ಅದನ್ನು ತಿಳ್ಕೊಬೇಕು. ಗೊತ್ತಾಯ್ತಾ? ಯಾವುದೇ ಮೆಡಿಸಿನ್ ಮಾಡಿದ್ರು ಕ್ರಮವಾಗಿರಬೇಕು. ಕ್ರಮವಾಗಿದ್ದು ಕ್ರಮವಾಗಿ ಕೊಡಬೇಕು. ಜನಗಳು ದುಡ್ಡು ಕೊಟ್ಬಿಡ್ತಾರೆ ಅಂದ್ಬಿಟ್ಟು 50 ರೂಪಾಯಿಗೆ 100 ರೂಪಾಯಿಗೆಲ್ಲ ಕೊಡಬಾರ್ದು. ಯಾಕೆ ಅಂದರೆ ಅದು ಗುಣ ಆಗಲ್ಲ. ಒಂದೇ ಕೊಟ್ಬಿಟ್ಟು ಏನೋ ಮಾಡಿಬಿಟ್ಟು ಮೋಸ ಮಾಡಿಕೊಡ್ಬಾರ್ದು. ಅದಕ್ಕೆ ಹಾಕ್ತಕ್ಕಂಥ ಗಿಡಮೂಲಿಕೆಗಳನ್ನ ಹಾಕಿ ಕಮ್ಮಿನೇ ಆಗಲಿ, ಕಮ್ಮಿ ಜನ ತಗೊಳ್ಳಿ, ರಿಸಲ್ಟ್ ಅವರೇ ಕೊಡ್ತಾರೆ. ನಾವು ಕೊಡೋಂಗೇನಿಲ್ಲ, ಅವರೇ ಕೊಡ್ತಾರೆ ರಿಸಲ್ಟ. ಅವ್ರು ಹಚ್ಕೊಂಡು ಯಾವುದೊಂದನ್ನು ಅಪ್ಲೈ ಮಾಡಿದಾಗ ಅದರ ರಿಸಲ್ಟ್ ಅವ್ರಿಗೆ ಗೊತ್ತಾಗುತ್ತೆ. ಆವಾಗ ಅದರ ರಿಸಲ್ಟ್ ಅವರೇ ಕೊಡ್ತಾರೆ. ಅವ್ರಿಗೆ ಆಮೇಲೆ ತಿಳಿ ಹೇಳ್ಬೇಕು, ಯಾವ ಥರ ಔಷಧಿನ ಮಾಡ್ಕೊಳ್ಬೇಕು, ಯಾವ ಥರ ಉಜ್ಕೊಬೇಕು, ಯಾವ ಥರ ಮಸಾಜ್ ಮಾಡ್ಕೊಬೇಕು, ಫಾಲೋಅಪ್ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳ್ಕೊಡ್ಬೇಕು. ಅವಾಗ ಹೇಳ್ಕೊಟ್ಟಷ್ಟು ಅವ್ರಿಗೆ ಹೇಳಿ ಕೊಟ್ಟಾಗ ಖಂಡಿತ ನಮಗೆ ಸಕ್ಸಸ್ಸು, ವೈದ್ಯರುಗಳಿಗೆ ಸಕ್ಸಸ್ ಆಗುತ್ತೆ. ಅದನ್ನು ನಾವು ಫಾಲೋಅಪ್ ಮಾಡೋ ಅಂತ ಹೇಳ್ಬಿಟ್ಟು ಅವ್ರಿಗೆ ಕರೆಕ್ಟಾಗಿ ಹೇಳ್ಕೊಟ್ಟಾಗ ನಮ್ಗೆ ಅದರಿಂದ ರಿಸಲ್ಟ್ ಸಿಗುತ್ತೆ. ಸಿಕ್ಕದಲ್ಲಿ 2 ಮಾತೇನೇ ಇಲ್ಲ. ದಯವಿಟ್ಟು ಯಾವುದೇ ಮಂಡಿ ನೋವಿರಲಿ, ಏನೇ ಇರಲಿ, ಬ್ಯಾಕ್ ಪೈನ್ ಇರಲಿ, ಕುತ್ತಿಗೆ ನೋವಿರಲಿ, ಯಾವುದೇ ನೋವಿರಲಿ, ಬರ್ರಿ, ನಾನು ವಾಸಿ ಮಾಡಿಕೊಡೋ ಜವಾಬ್ದಾರಿ ನಂದು. ನಾವು ಹೇಳಿದ್ದನ್ನು ಫಾಲೋಅಪ್ ಮಾಡ್ಬೇಕಷ್ಟೇ. ನೀವು ಫಾಲೋಅಪ್ ಮಾಡಿ ಬನ್ನಿ, ಧೈರ್ಯ ಕೊಟ್ಟು ಬನ್ನಿ. ಮತ್ತೆ ಕಣ್ಣಿಗೆ ಡ್ರಾಪ್ಗಳು ಹಾಕ್ತಾ ಇದ್ದೀವಿ, ಅದು ಸಕ್ಸಸ್ಸು ಆಗಿದೆ, ಆತನೂ ಇದೆ, ನಡೀತಾನೂ ಇದೆ.
ಪ್ರತಿಯೊಂದನ್ನು ಅದನ್ನು ನೋಡಿ ತಾವೇ ದಯಮಾಡಿ ಎಲ್ಲಿಂದ ವಿಡಿಯೋಗಳು ನೋಡಿ ಬರ್ತಾ ಇದ್ದಾರೆ, ಒಳ್ಳೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಯಾರು ಯಾವುದಕ್ಕೂ ತೊಂದರೆ ಕೊಡಲ್ಲ. ಕಣ್ಗೆ ಹಾಕೋದ್ರಿಂದ ಏನು ಅವ್ರು ಕೊಟ್ಟಿದ್ದನ್ನು ಯೂಸ್ ಮಾಡ್ತೀನಿ ಅಷ್ಟೇ, ಇಸ್ಕೊತಾ ಇದ್ದೀನಿ ಅಷ್ಟೇ ಹೊರತು ಇನ್ನೇನಿಲ್ಲ. ಇದು ಆಯಿಲ್ ಮಾಡ್ತಾ ಇರೋದು, ಇದನ್ನು ಉಪಯೋಗ ಮಾಡೋದ್ರಿಂದ ಯಾವುದೇ ಮಂಡಿ ನೋವಾಗಲಿ ಯಾವುದೂ ಇರೋಲ್ಲ. ಕಣ್ಣಿಂದ ಆಯಿಲ್ ಮಾಡ್ತೀನಿ, ಅವಾಗ ಮಾಡಿದಾಗ ಅದ್ರದ್ದು ಬೇರೆ ಕೊಡ್ತೀನಿ ರಿಸಲ್ಟ. ಈಗ ಇದು ಇಷ್ಟು, ಇದು ಮಂಡಿ ನೋವಿಗೆ, ಬೆನ್ನೋವಿಗೆ, ಕುತ್ತಿಗೆ ಕೈಕಾಲು ನೋವು, ಕುತ್ತಿಗೆ ನೋವು ಇದೆಲ್ಲದಕ್ಕೂ ಆಗುತ್ತೆ. ಸುಮಾರು 20 ಲೀಟ್ರ್ ಹಾಕಿ ಮಾಡ್ತಾ ಇದ್ದೀನಿ. ಜಾಸ್ತಿ ಮಾಡೋಕ್ಕೆ ದೊಡ್ಡ ಅಂಡೆ ಇಲ್ಲ, ಇಂಡಾಲಿಯಂ ಅಂಡೆಗಳಲ್ಲಿ ಮಾಡಬಾರ್ದು, ಅದರಿಂದ ತಾಮ್ರದ ಅಂಡೆಯಲ್ಲೇ ಮಾಡ್ತಾ ಇದ್ದೀನಿ. ಕುದೀತಾ ಇದೆ, ವಿಡಿಯೋ ಕುದೀತಾ ಇದೆ, ಕುದಿಬೇಕು. ಸಣ್ಣೂರಿನಲ್ಲೇ ಕುದಿಬೇಕು. ದೊಡ್ಡ ಊರಿಗೆ ಕುದಿದ್ರೆ ಉಪ್ಪು ಬಿಡ್ತದೆ. ಸಣ್ಣೂರಿನಲ್ಲಿ ನಾವು ಕುದಿಸ್ಕೊಬೇಕು. ಕೂತಾಗ ನೋಡಿ ಆ ಥರ ಕುದ್ದು ಸಣ್ಣೂರಿನಲ್ಲೇ ಸುಮ್ಮನೆ ಕಾಯತಕ್ಕ ಕಾದಾದ್ಮೇಲೆ ಏನು ಬೇಕಾದ ಅವಶ್ಯಕತೆ ಇಲ್ಲ. ನೋಡಿ ಹಿಂಗೆ ಹೊರಗಡೆ ಕೇಳಬೇಕಾಗ್ತದೆ, ಹಂಗೆ ಅಷ್ಟೇ. ಬರೀ ಶಾಖದಿಂದ ಅಷ್ಟು ಕುದ್ದು ಬಿಡ್ತದೆ ಹಂಗೆ ನೋಡಿ. ಸಾಕು, ಏನು ಕುದಿಯೋದೇನು ಬೇಡ, ಚಾಲ್ರೆ ಸಾಕು. ಎಲ್ಲ ಆಯಿಲ್ಗಳು ಅದು ಕರೆಕ್ಟಾಗಿ ತಾಮ್ರದ ದಂಡೆನಲ್ಲಿ ಮಾಡೋದು ತುಂಬ ಒಳ್ಳೆಯದು. ಯಾವುದೇ ಕಾರಣಕ್ಕೂ ಯಾವುದೇ ಎಫೆಕ್ಟ್ ಇರಲ್ಲ. ತಾಮ್ರ ಅನ್ನೋದು ಅವತ್ತಿನಿಂದ ನಡ್ಕೊಂಬಂದಿರೋದು, ಅದನ್ನು ನಾವು ಇದು ಮಾಡಬಾರ್ದು ಅಷ್ಟೇ. ಮಂಡಿ ನೋವಿಗೆ, ಬೆನ್ನು ನೋವಿಗೆ, ಕುತ್ತಿಗೆ ನೋವಿಗೆ ಎಲ್ಲದಕ್ಕೂ ಔಷಧಿ ಮಾಡಿದ್ದೀನಿ. ತುಂಬ ತಾಮ್ರದ ದಂಡೆ ತುಂಬ ಮಾಡಿದ್ದೀನಿ ನೋಡಿ, ತುಂಬ ಇದೆ. ಓಕೆ, ಥ್ಯಾಂಕ್ ಯು.